ಅಹಮದಾಬಾದ್ನಲ್ಲಿ ಘನಘೋರ ದುರಂತ ಪ್ರಕರಣ ನಡೆಯಿತು. ವಿಮಾನ ದುರಂತ ಪ್ರಕರಣ. ಅಲ್ಲಿ ಇನ್ನೂ ಕೂಡ ಮೃತದೇಹಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಮೃತದೇಹಕ್ಕಾಗಿ ಶೋಧ ಕಾರ್ಯ ಇನ್ನೂ ಕೂಡ ಮುಂದುವರೆದಿದೆ. ಇದುವರೆಗೂ 163 ಪ್ರಯಾಣಿಕರ ಡಿಎನ್ಎ ಗುರುತು ಪತ್ತೆಯಾಗಿದೆ. ವೈದ್ಯರಿಂದ ಡಿಎನ್ಎ ಸ್ಯಾಂಪಲ್ಗಳ ಪರೀಕ್ಷೆ ನಡೀತಾ ಇದೆ. ಅಹಮದಾಬಾದ್ನಲ್ಲಿನೂ ದುರಂತ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಮೃತದೇಹಕ್ಕಾಗಿ ಇನ್ನೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಎಲ್ಲ ಮೃತದೇಹಗಳು ಕೂಡ ಸಿಕ್ಕಿಲ್ಲ. ಇನ್ನು 163 ಪ್ರಯಾಣಿಕರ ಡಿಎನ್ಎ ಗುರುತು ಇದುವರೆಗೂ ಕೂಡ ಪತ್ತೆಯಾಗಿದೆ. ಬಾಕಿ ಇರುವಂತಹ 39 ಪಾರ್ಥಿವ ಶರೀರದ ಪೈಕಿ 21 ಇಂದು ಸಂಬಂಧಿಕರಿಗೆ ಹಸ್ತಾಂತರ ಮಾಡಲಾಗ್ತಾ ಇದೆ. ಅಂದರೆ ಡಿಎನ್ಎ ಟೆಸ್ಟ್ ಆಗಿರುವಂತಹ 39 ಪಾರ್ಥಿವ ಶರೀರಗಳ ಪೈಕಿ 21 ಸಂಬಂಧಿಕರಿಗೆ ಹಸ್ತಾಂತರ ಮಾಡಲಾಗ್ತಾ ಇದೆ. ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಂತಹ 71 ಮಂದಿಯ ಪೈಕಿ 2 ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ವಿಮಾನ ಪತನದ ದುರಂತದಲ್ಲಿ ಗಾಯಗೊಂಡವರ ಪೈಕಿ ಇದುವರೆಗೂ 42 ಮಂದಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಸದ್ಯ ಅಷ್ಟು ಜನರಾದರೂ ಆಸ್ಪತ್ರೆಯಿಂದ ಸುರಕ್ಷಿತವಾಗಿ ಡಿಸ್ಚಾರ್ಜ್ ಆಗಿದ್ದಾರಲ್ಲ ಅನ್ನೋದು ಸಮಾಧಾನಕರ. ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯ ಸೂಪರಿಂಟೆಂಡೆಂಟ್ ರಾಕೇಶ್ ಜೋಶಿ ಅವರು ಈ ಬಗ್ಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ, ಮಾಹಿತಿಯನ್ನ ನೀಡಿದ್ದಾರೆ. ಅಂದರೆ ಆಸ್ಪತ್ರೆಯಲ್ಲಿ ಎಷ್ಟು ಜನ ದಾಖಲಾಗಿದ್ರು, ಹಾಗೆಯೇ ಎಷ್ಟು ಜನರು ಗುಣಮುಖರಾಗಿ ಹೋದ್ರು, ಡಿಸ್ಚಾರ್ಜ್ ಆಗಿದ್ದಾರೆ, ಇನ್ನೂ ಎಷ್ಟು ಜನ ಟ್ರೀಟ್ಮೆಂಟ್ ಪಡೀತಾ ಇದ್ದಾರೆ ಅನ್ನುವಂತಹ ವಿವರವನ್ನು ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯ ಡಾಕ್ಟರ್ ಮಾಹಿತಿಯನ್ನ ನೀಡಿದ್ದಾರೆ. ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂತ ನಡೆದು ವಾರಗಳೇ ಕಳೀತಾ ಬಂತು. ಇದುವರೆಗೂ ಕೂಡ ಡಿಎನ್ಎ ಪರೀಕ್ಷೆ ಮೂಲಕ 163 ಮಂದಿಯ ಗುರುತು ಪತ್ತೆಯಾಗಿದೆ. ಒಟ್ಟು 270 ಮಂದಿ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ರು. 242 ಮಂದಿ ಇದ್ದಂತಹ ಏರ್ ಇಂಡಿಯಾ 171 ವಿಮಾನ ಆಗಿತ್ತು. ಅದು ಅಪಘಾತಕ್ಕೆ ಈಡಾಯಿತು. ದುರದೃಷ್ಟವಶಾತ್ ಅದರಲ್ಲಿ ಇರುವಂತಹ ಎಲ್ಲರೂ ಕೂಡ ವಿಧಿವಶರಾದರು. ಒಬ್ಬರನ್ನ ಹೊರತುಪಡಿಸಿ ಒಬ್ಬ ವ್ಯಕ್ತಿ ಮಾತ್ರ ಮೃತ್ಯುಂಜಯನಂತೆ ಬಚಾವಾದರು. ಈ ಘಟನೆಗೆ ಸಾಕ್ಷಿಯಾಗಿ ನಿಂತರು ಅವರು ಅಂತಾನೆ ಹೇಳ್ಬೋದು. ಹಾಗೇನೆ ಇನ್ನು ಆ ವಿಮಾನ ಹೋಗಿ ಆಸ್ಪತ್ರೆಯ ಒಂದು ಹಾಸ್ಟೆಲ್ ಮೇಲೆ, ಮೆಸ್ ಮೇಲೆ ಬಿದ್ದು ಅಲ್ಲಿನ ಇರುವಂತಹ ವಿದ್ಯಾರ್ಥಿಗಳು ಕೂಡ ಮೃತರಾದರು ಕೆಲವರು. ಹೀಗಾಗಿ ದುರಂತಕ್ಕೆ ಬಲಿಯಾದವರ ಸಂಖ್ಯೆ 270ಕ್ಕೆ ಏರಿಕೆ ಆಯಿತು. ಇನ್ನು ಆ ಮೃತಪಟ್ಟವರ ಶರೀರವಾದರೂ ಅದು ಗುರುತು ಪತ್ತೆಯಾಗುವ ರೀತಿಯಲ್ಲಿ ಇರಲಿಲ್ಲ. ಯಾಕೆಂದರೆ ಸಿಕ್ಕಾಪಟ್ಟೆ ಸುಟ್ಟು ಕರಕಲಾಗಿದ್ವು ದೇಹಗಳು.